ರೋಹಿಣಿ ನಕ್ಷತ್ರ ಆರ್ಗ್ಯಾನಿಕ್ ತೋಟ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕೃಷಿ ಹೊಂಡ ತೋರ್ಸಕ್ಕೆ ಬಂದಿದ್ದೀವಿ. ಹೊಸದಾಗಿ ಮಾಡಿರೋ ಕೃಷಿ ಹೊಂಡ ನೋಡಿ. ಇವತ್ತು ತಾನೇ ಟಾರ್ಪಲ್ ಹಾಕವ್ರೆ. ಜಸ್ಟ್ ಫ್ರೆಶ್ ಆಗಿ ಟಾರ್ಪಲ್ ಹಾಕವ್ರೆ. ಇಲ್ಲಿಂದ ಬೋರು, ಇದು ಕೃಷಿ ಹೊಂಡದ ಪಕ್ಕ ಚಕ್ರ ಗುಂಡಿ. ಈಗ ಮೊದಲನೇ ನೀರು ತುಂಬಿಸೋಕ್ಕೆ ಮೋಟ್ರ್ ಆನ್ ಮಾಡ್ತಾಯಿದ್ದೀವಿ. ಮೋಟ್ರ್ ಆನ್ ಆಗಿದೆ. ನೋಡಿ, ಇವಾಗ ನೀರು ಬಿಟ್ಟು ಆಲ್ಮೋಸ್ಟ್ 2 ಅವರ್ ಆಯಿತು. ನಮ್ಮದು ಹಳ್ಳ ಇಷ್ಟು ತುಂಬ್ಕೊಂಡೈತೆ. ಜೊತೆಗೆ ಮಳೆ ಬೇರೆ ಬರ್ತೈತೆ. ಒಳ್ಳೆ ಸೀನರಿ ನೋಡಿ ಹೆಂಗೆ ಕಾಣ್ತೈತೆ. ಅದು ನಮ್ಮೂರು ಬೆಟ್ಟ. ಈ ಕಡೆ ನಮ್ಮ ತೋಟ, ರೋಹಿಣಿ ನಕ್ಷತ್ರ ಅವರ ಆರ್ಗ್ಯಾನಿಕ್ ತೋಟ. ಹೊಸ ಕೃಷಿ ಹೊಂಡ ಕವರು, ನೀರು ತುಂಬ್ತಾ ಇದೆ. ಒನ್ ಆ್ಯಂಡ್ ಹಾಫ್ ಅವರ್ ಆಗಿದೆ. ನಮ್ಮದು ನೀರು ಸಿಕ್ಕಿರೋದು ತುಂಬ ಕಮ್ಮಿ. 2 ಬೋರ್ವೆಲ್ ಇದೆ. ಇದೊಂದು, ಅದೊಂದು. ಇದಕ್ಕೆ 300 ಅಡಿ ಇಳಿಸಿದ್ದೀವಿ ಪೈಪು. ಇದಕ್ಕೆ 600 ಅಡಿ ಇಳಿಸಿದ್ದೀವಿ. ಸೊ ಇದರಲ್ಲಿ 1-2 ಅವರ್ ನೀರು ಬರುತ್ತೆ. ಅದರಲ್ಲಿ 1 ಅವರ್ ನೀರು ಬರುತ್ತೆ. 2 ಮೋಟ್ರು ಸೇರಿಸಿ ಕೃಷಿ ಹೊಂಡ ತುಂಬಿಸೋಣ ಅಂತ ಯೋಜನೆ ಹಾಕ್ಕೊಂಡಿದ್ದೀವಿ. ಸುಮಾರು ಒಂದು 500 ಅಡಿಕೆ ಗಿಡ ಇದೆ, ಒಂದು 100 ತೆಂಗಿನ ಗಿಡ ಇದೆ ಬಾರ್ಡ್ರಲ್ಲಿ. ಸದ್ಯಕ್ಕೆ ನೀರು ಸಾಕಾಗುತ್ತೆ ಅಂದ್ಕೊಂಡಿದ್ದೀವಿ. ಬೇಸಿಗೆಗಾಲಕ್ಕೆ ಏನಾಗುತ್ತೆ ಗೊತ್ತಿಲ್ಲ, ನೋಡೋದ. ಮಳೆ ಬರ್ತಾಯಿದೆ ನೋಡಿ. ಮಳೆ ನೀರು ಕೃಷಿ ಹೊಂಡಕ್ಕೆ ಬೀಳ್ತಾ ಇದೆ. ಇದು ನಮ್ಮ ಕೃಷಿ ಹೊಂಡಕ್ಕೆ ನೀರು ತುಂಬಿದ ಕತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗಾಗಿ. ಧನ್ಯವಾದಗಳು.